ಹರೇ ಶ್ರೀನಿವಾಸ. ಅಧಿಕ ಮಾಸದ 19ನೇ ದಿನದ ಪಾರಾಯಣ ಹಾಗೂ ಯಥಾಮತಿಯ ಅರ್ಥಾನುವಾದವನ್ನು ಈಗ ನೋಡೋಣ. ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಬೇಡುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಈ ಶರೀರ ಚತುಷ್ಟಯಗಳೊಳು ಕೋಶಧಾತುಕ ಭಾರತಿಪ ಪ್ರಾಣೇಶ 21,600 ನಿಪ. ಶ್ವಾಸರೂಪಕ ಹಂಸ ಭಾಸ್ಕರ ಭೇಷರೊಳಗಿದ್ದವರ ಕೈ ಬಿಡಿದಿ ಸರೋಜ ಭವಾಂಡದಳು ಸರ್ವತ್ರ ತುಂಬಿಹನು. ಇದು 19ನೇ ನುಡಿಯನ್ನಾಗಿ ತಗೊಂಡಿದ್ದಾರೆ ಈ ಕಿರು ಹೊತ್ತಿಗೆಯಲ್ಲಿ. ಆ್ಯಕ್ಚುಲಿ ಇದು ಪಂಚತನ್ಮಾತ್ರಾ ಸಂಧಿಯ 5ನೇ ನುಡಿ. ಐತರೇಯ ಉಪನಿಷತ್ತಿನ 21ನೇ ಸ್ತೋತ್ರವನ್ನು ಆಧರಿಸಿ ಈ ಒಂದು ನುಡಿ ರಚನೆಯಾಗಿದೆ ಅಂತ ಹೇಳಬಹುದು. ಇಲ್ಲಿ ಈ ಶರೀರ ಚತುಷ್ಟಯಗಳು ಅಂತ ಹೇಳ್ತಿದ್ದಾರೆ. ಅಂದರೆ ತನು ಚತುಷ್ಟಯಗಳು ಅಂತ ಈ ಹಿಂದಿನ ನುಡಿಗಳಲ್ಲಿ ನಾನು ವಿವರಣೆಯನ್ನು ನೀಡಿದ್ದೆ. ಅದೇ ರೀತಿಯಾಗಿ ಇಲ್ಲಿ ಶರೀರ ಚತುಷ್ಟಯ ಅಂತ ತಗೊಂಡಿದ್ದಾರೆ. ಶರೀರ ಚತುಷ್ಟಯ ಅಂದರೆ 4 ಚತುಷ್ಟಯ ಅಂದರೆ 4 ದೇಹಗಳು, ಜೀವರ 4 ದೇಹಗಳ ಬಗ್ಗೆ ದಾಸರರು ಹೇಳ್ತಿದ್ದಾರೆ. ನಮಗೆ ಮೇಲ್ನೋಟಕ್ಕೆ ಒಂದೇ ದೇಹ ಅಂತ ಕಂಡ್ರೂ ಕೂಡ ಇದರ ಒಳಗಡೆ ಇನ್ನು 3 ದೇಹ ಇದೆ ಅಂತ ದಾಸರರು ಹೇಳ್ತಿರೋದು. ಮೇಲ್ಗಡೆ ಕಾಣೋದು ಸ್ವರೂಪ ದೇಹ, ಒಳಗಿರೋದು ಸ್ಥೂಲ ದೇಹ, ಅದಾದಮೇಲೆ ಅನಿರುದ್ಧ ದೇಹ, ಅದಾದ ನಂತರ ಲಿಂಗ ದೇಹದ ಭಂಗವಾಗದ ಹೊರತು ಮೋಕ್ಷ ಇಲ್ಲ ಅಂತ ಈ ರೀತಿಯಾಗಿ ಜೀವರ 4 ದೇಹಗಳ ಬಗ್ಗೆ ಈ ಹರಿಕಥಾಮೃತ ಸಾರದಲ್ಲಿ ಅಲ್ಲಲ್ಲಿ ಸಾಕಷ್ಟು ಕಡೆ ವಿವರಣೆಯನ್ನು ದಾಸರರು ನೀಡಿದ್ದಾರೆ. ಹಾಗಾಗಿ ಈ ಶರೀರ ಚತುಷ್ಟಯಗಳು ಅಂತಂದರೆ ಈ ಜೀವರ 4 ದೇಹಗಳು ಅಂದರೆ ಸ್ವರೂಪ ದೇಹ, ಸ್ಥೂಲ ದೇಹ, ಅನಿರುದ್ಧ ದೇಹ ಹಾಗೂ ಲಿಂಗ ದೇಹಗಳೆಂಬ ಜೀವರ 4 ದೇಹಗಳೊಳಗೆ ಕೋಶಧಾತುಗ ಅಂದರೆ ಅನ್ನಮಯದ 5 ಕೋಶಗಳು, ತ್ವಕ್ಚರ್ಮಾದಿ ಸಪ್ತಧಾತುಗಳೊಳಗೆ ಭಾರತಿಪ ಪ್ರಾಣೇಶ ಅಂದರೆ ಭಾರತಿ ಅಂದರೆ ಭಾರತೀ ದೇವಿಯರು, ಭಾರತಿಪ ಅಂದರೆ ಭಾರತೀ ದೇವಿಯರ ಪತಿಯಾದ, ಪ್ರಾಣೇಶ ಅಂದರೆ ಸಮಸ್ತ ಜೀವರ ಚೇತನ ಗಣಗಳಿಗೆ ಹಸು ಅನಿಸಿದ, ಪ್ರಾಣ ಎನಿಸಿದ ಪ್ರಾಣದೇವರನ್ನು ನಾವು ಪ್ರಾಣದೇವರು ಅಂತ ಕರಿತೀವಿ. ಅದನ್ನೇ ದಾಸರರು ಪ್ರಾಣೇಶ ಅಂತ ಸಂಬೋಧನೆ ಮಾಡಿದ್ದಾರೆ. ಭಾರತಿಪ ಪ್ರಾಣೇಶ 21,600 ಶ್ವಾಸರೂಪಕ ಹಂಸ ಅಂತ ಹೇಳ್ತಿದ್ದಾರೆ. ಅಂದರೆ 21,600 ಶ್ವಾಸರೂಪವಾದ ಹಂಸ ಮಂತ್ರವನ್ನು ಪ್ರತಿನಿತ್ಯದಲ್ಲಿ ಪ್ರಾಣದೇವರು ಜಪ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾ, ಭಾಸ್ಕರ ಭೇಷರೊಳಗಿದ್ದವರ ಕೈಬಿಡಿ ದೀಸರೋಜ ಭವಾಂಡದಳು ಸರ್ವತ್ರ ತುಂಬಿಹನು. ಭಾಸ್ಕರ ಅಂದರೆ ಸೂರ್ಯ, ಭೇಷ ಅಂದರೆ ಚಂದ್ರ. ಭೇಷ ಅಂದರೆ ಚಂದ್ರ ಅಂತ ಹೇಗೆ ಅಂದರೆ ಭೇಷ ಈ ಶಬ್ದವನ್ನು ಮೊದಲು ಬಿಡಿಸ್ಕೊಂಡಾಗ ಭ ಪ್ಲಸ್ ಈಶ ಅಂತ ಆಗತ್ತೆ. ಭ ಅಂದರೆ ನಕ್ಷತ್ರಗಳಿಗೆ ಈಶ ಒಡೆಯ ಎನಿಸಿದ ಚಂದ್ರನನ್ನು ದಾಸರರು ಭೇಷ ಅಂತ ಕರೀತಿದ್ದಾರೆ. ಹಾಗಾಗಿ ಭಾಸ್ಕರ ಭೇಷರೊಳಗಿದ್ದವರ ಕೈ ಬಿಡಿದು ಈ ಸರೋಜ ಅಂದರೆ ಜೀವರ ಕೈ ಬಿಡಿದು ಈ ಸರೋಜ ಭವಾಂಡದಳು ಅಂದರೆ ಸರೋಜ ಭವ ಅಂದರೆ ಕಮಲ, ಸರೋಜ ಅಂದರೆ ಕಮಲ, ಸರೋಜ ಭವ ಅಂದರೆ ಕಮಲದಲ್ಲಿ ಹುಟ್ಟಿದ ಬ್ರಹ್ಮನನ್ನು ಸರೋಜ ಭವ ಅಂತ ಸಂಬೋಧನೆ ಮಾಡ್ತಿದ್ದಾರೆ. ಹಾಗಾಗಿ ಸರೋಜ ಭವಾಂಡ ಅಂದರೆ ಬ್ರಹ್ಮಾಂಡ ಅನ್ನೋದನ್ನೇ ಇಲ್ಲಿ ದಾಸರರು ಸರೋಜ ಭವಾಂಡ ಅಂತ ಕರೀತಿದ್ದಾರೆ. ಈ ಸರೋಜ ಭವಾಂಡದಳು ಸರ್ವತ್ರ ತುಂಬಿಹನು. ಈ ಬ್ರಹ್ಮಾಂಡದೊಳಗೆ ಮುಖ್ಯ ಪ್ರಾಣದೇವರು ಎಲ್ಲ ಕಡೆ ತುಂಬಿದ್ದಾನೆ. ಭಾಸ್ಕರ ವೇಷರೊಳಗಿದ್ದವರ ಅಂತ ಅಂದರೆ ಏನು ಅಂದರೆ ಜೀವರ ಬಲಮೂಗಿನ ಶ್ವಾಸದಲ್ಲಿ ಭಾಸ್ಕರ ಅಂದರೆ ಸೂರ್ಯಾಂತರ್ಗತ ಮುಖ್ಯ ಪ್ರಾಣದೇವರು, ಎಡಮೂಗಿನ ಶ್ವಾಸದಲ್ಲಿ ಭೇಷ ಅಂದರೆ ಚಂದ್ರಾಂತರ್ಗತ ಮುಖ್ಯ ಪ್ರಾಣದೇವರು ಇದ್ದು, ಶ್ವಾಸರೂಪಕ ಹಂಸ ಅಂದರೆ 21,600 ಶ್ವಾಸರೂಪವಾದ ಹಂಸ ಮಂತ್ರವನ್ನು ಪ್ರತಿನಿತ್ಯದಲ್ಲಿ ಜಪ ಮಾಡ್ತಾ ಇರ್ತಾರೆ, ಶ್ವಾಸ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾ, ಈ ಸರೋಜ ಬ್ರಹ್ಮಾಂಡದಳು ಅಂದರೆ ಬ್ರಹ್ಮಾಂಡದಳು ಸರ್ವತ್ರ ತುಂಬಿದ್ದಾನೆ, ಮುಖ್ಯ ಪ್ರಾಣದೇವರು ಸರ್ವತ್ರದಲ್ಲಿ ತುಂಬಿದ್ದಾರೆ ಅಂತ ಹೇಳ್ತಿದ್ದಾರೆ. 21,500 ಅಪ್ರತಿಮ ಹಂಸ ಮಂತರ ತಪ್ಪದೆ ದಿನ ಒಪ್ಪುವಂದದಿ ಜಪಿಸಿ ಅಂತ ಬರೋ ಹಾಗೆ 21,600 ಶ್ವಾಸ ರೂಪದ ಮಂತ್ರವನ್ನು ಹಂಸ ಮಂತ್ರವನ್ನು ಪ್ರಾಣದೇವರು ಪ್ರತಿನಿತ್ಯದಲ್ಲಿ ಜಪ ಮಾಡ್ತಿರೋದ್ರಿಂದಲೇ ನಮ್ಮಿಂದ ಎಲ್ಲ ಕಾರ್ಯಗಳು ಆಗ್ತಿರೋದು. ಈ ಸ್ಮರಣೆ ನಮಗೆ ಪ್ರತಿನಿತ್ಯದಲ್ಲಿ ಅವಶ್ಯವಾಗಿ ಇರಲೇಬೇಕು. ಹಾಗಾಗಿ ನಾವು ಪ್ರತಿನಿತ್ಯದಲ್ಲಿ ಮುಖ್ಯ ಪ್ರಾಣದೇವರ ಸ್ಮರಣೆಯನ್ನು ಮಾಡಲೇಬೇಕು ಅಂತ ಹೆಜ್ಜೆಗೂ ದಾಸರರು ಈ ಹರಿಕಥಾಮೃತದಲ್ಲಿ ನಮಗೆ ನೆನಪಿಸಿದ್ದಾರೆ ಅಂತ ಹೇಳ್ತಾ ಈ ದಿನದ ಯಥಾಮತಿಯ ಭಾವಾನುವಾದವನ್ನು ಮುಗಿಸ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು.